ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಸುಮಂಗಲಿಯರು ಮಾಂಗಲ್ಯವನ್ನು ಯಾಕೆ ಧರಿಸಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಹಿಂದೂ ಸಂಪ್ರದಾಯದಲ್ಲಿ ವಿವಾಹಿತ ಮಹಿಳೆಯರು ಧರಿಸುವ ಮಾಂಗಲ್ಯ ಅತ್ಯಂತ ಪವಿತ್ರದ ಸಂಕೇತವಾಗಿದೆ. ಇದು ಕೇವಲ ಒಂದು ಆಭರಣವಲ್ಲ, ಪತಿ ಪತ್ನಿಯ ಬಾಂಧವ್ಯದ ಪ್ರತೀಕವೆಂದು ಪರಿಗಣಿಸಲಾಗುತ್ತೆ. ಪುರಾಣಗಳು ಮತ್ತು ಸಂಪ್ರದಾಯಗಳ ಪ್ರಕಾರ ವಿವಾಹದ ಸಮಯದಲ್ಲಿ ವರನು ವಧುವಿನ ಕುತ್ತಿಗೆಗೆ ಮಾಂಗಲ್ಯವನ್ನು ಕಟ್ಟುವುದು ಅವರ ಜೀವನದ ಹೊಸ ಆರಂಭವನ್ನು ಸೂಚಿಸುತ್ತೆ. ಈ ಮಾಂಗಲ್ಯವು ದಾಂಪತ್ಯ ಜೀವನದ ಶುಭ, ರಕ್ಷಣೆ ಮತ್ತು ಸೌಭಾಗ್ಯದ ಸಂಕೇತವಾಗಿದೆ. ಮಾಂಗಲ್ಯ ಧರಿಸುವುದರಿಂದ ಮಹಿಳೆಯು ವಿವಾಹಿತೆ ಎಂಬ ಗುರುತು ಸಮಾಜಕ್ಕೆ ತಿಳಿಯುತ್ತದೆ. ಜೊತೆಗೆ ಕುಟುಂಬದ ಮಂಗಳ, ಪತಿಯ ಆಯುಷ್ಯ ಹಾಗೂ ದಾಂಪತ್ಯದ ಸುಖ ಶಾಂತಿಗಾಗಿ ಇದನ್ನು ಧರಿಸಲಾಗುತ್ತೆ ಎಂಬ ನಂಬಿಕೆ ಇದೆ. ಹಳೆಯ ಶಾಸ್ತ್ರಗಳ ಪ್ರಕಾರ ಮಾಂಗಲ್ಯದಲ್ಲಿ ಬಳಸುವ ಚಿನ್ನವು ಶುಭ ಶಕ್ತಿಯನ್ನು ಆಕರ್ಷಿಸುತ್ತದೆ ಎಂದು ಹೇಳಲಾಗುತ್ತೆ. ಕುತ್ತಿಗೆಯ ಭಾಗದಲ್ಲಿ ಧರಿಸುವುದರಿಂದ ಮನಸ್ಸಿಗೆ ನೆಮ್ಮದಿ ಹಾಗೂ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಎಂಬ ನಂಬಿಕೆಯೂ ಇದೆ. ಭಾರತದ ವಿವಿಧ ರಾಜ್ಯಗಳಲ್ಲಿ ಮಾಂಗಲ್ಯದ ವಿನ್ಯಾಸ ಮತ್ತು ಹೆಸರು ಬದಲಾಗಿದ್ದರೂ ಅದರ ಮಹತ್ವ ಮಾತ್ರ ಒಂದೇ ಆಗಿದೆ. ಕರ್ನಾಟಕದಲ್ಲಿ ಇದನ್ನು ಸಾಮಾನ್ಯವಾಗಿ ತಾಳಿ ಅಥವಾ ಮಾಂಗಲ್ಯ ಎಂದು ಕರೆಯುತ್ತಾರೆ. ಒಟ್ಟಾರೆ ಮಾಂಗಲ್ಯವು ಕೇವಲ ಆಭರಣವಲ್ಲ, ಅದು ಪ್ರೀತಿ, ನಂಬಿಕೆ, ಬದ್ಧತೆ ಮತ್ತು ದಾಂಪತ್ಯದ ಪವಿತ್ರ ಸಂಬಂಧದ ಪ್ರತೀಕವಾಗಿದೆ. ಆದ್ದರಿಂದಲೇ ಸುಮಂಗಲಿಯರು ಮಾಂಗಲ್ಯವನ್ನು ಅತ್ಯಂತ ಗೌರವದಿಂದ ಧರಿಸ್ತಾರೆ. ಇಂತಹ ಇನ್ನಷ್ಟು ಆಸಕ್ತಿದಾಯಕ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.